Hi, hello everybody. Unlock success through ಸುಮುಖ e-solutions. ಸೊ ನಿಮ್ಗೆಲ್ಲರಿಗೂ ಕೂಡ ಈ ನಮ್ಮ ಸುಮುಖ e-solutionsನ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQsಗೆ ಹಾರ್ದಿಕ ಸ್ವಾಗತ. ಸೊ ಇದು ಸೆಪ್ಟೆಂಬರ್ 30ರ ಒಂದು ಸುದ್ದಿ ಸಂಚಯಕ್ಕೆ ಸಂಬಂಧಿಸಿದ ಒಂದು MCQಗಳು ಮತ್ತು ಪ್ರೆಸೆಂಟೇಷನ್ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ನಾವಿದನ್ನು ಆಯೋಜಿಸ್ತಾ ಇದ್ದೇವೆ. ಎರಡನೇದಾಗಿ ಹಿಂದೂ ಟೈಮ್ಸ್ ಆಫ್ ಇಂಡಿಯಾ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕಕ್ಕೆ ಸಂಬಂಧಿಸಿದ ಒಂದು ಸುದ್ದಿ ವಿಷಯಗಳಿಗೆ ಕ್ರೋಢೀಕರಿಸಿದ ಒಂದು MCQsಗಳನ್ನು ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಸೊ ವಿ ಶಾಲ್ ಸ್ಟಾರ್ಟ್ ದ ಸೆಷನ್. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ, ಕರ್ನಾಟಕದ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಎದೆ ಹಾಲುಣಿಸುವುದನ್ನು ಹಾಲುಣಿಸುವ ತಾಯಿಯ ಹಕ್ಕಿನ ಹಕ್ಕು ಎಂದು ಗುರುತಿಸಬೇಕು ಎಂದು ಕರ್ನಾಟಕದ ಹೈಕೋರ್ಟ್ ತಿಳಿಸಿದೆ. ಸೊ ಇಲ್ಲಿ ಸಂವಿಧಾನಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಆರ್ಟಿಕಲ್ಗಳ ಒಂದು ಆಪ್ಷನ್ ಅಲ್ಲಿ ನಾವು ಕೊಟ್ಟಿದ್ದೇವೆ. ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಅಂದ್ರೆ ಆರ್ಟಿಕಲ್ 21. ಸೊ ಆರ್ಟಿಕಲ್ 21ರಲ್ಲಿ ಏನಿದೆ? ಸೊ ಇಲ್ಲಿ ನಾವು ನೋಡಬಹುದು, ಆರ್ಟಿಕಲ್ 21 ಈಸ್ ರಿಲೇಟೆಡ್ ಟು ದ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗೆ ಸಂಬಂಧಿಸಿದ ಒಂದು ಹಕ್ಕನ್ನು ನೀಡುವಂತಹ ಒಂದು ಆರ್ಟಿಕಲ್ ಅಥವಾ ಸಂವಿಧಾನದ ವಿಧಿ. ಸೊ ಹಾಗಾಗಿ ಖಂಡಿತವಾಗಿ ಈ ಒಂದು ಮೇಲ್ಕಂಡಂತ ಈ ಒಂದು ದ ರೈಟ್ ಟು ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳುವಂತ ಇಟ್ಸ್ ಅನ್ ಇನ್ಎಲಿನೇಬಲ್ ರೈಟ್ ಆಫ್ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂತ ಹೇಳುವಂತ ಈ ಒಂದು ವಿಧಿ ಏನಿದೆ, ಖಂಡಿತವಾಗಿ ಇದು ಪ್ರೊಟೆಕ್ಷನ್ ಆಫ್ ಲೈಫ್ ಮತ್ತು ಪರ್ಸನಲ್ ಲಿಬರ್ಟಿಗೆ ಸಂಬಂಧಿಸಿದಾಗಿರುವಂತಹ ಒಂದು ವಿಧಿಯಾಗಿದೆ. ಸೊ ಅದೇ ರೀತಿ ಅಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತಹ ಇತರ ವಿಧಿಗಳು ಯಾವುದು ಅಂತ ಹೇಳಿದ್ರೆ ಆರ್ಟಿಕಲ್ 21A ಇದು ರೈಟ್ ಟು ಎಲಿಮೆಂಟರಿ ಎಜುಕೇಶನ್ಗೆ ಸಂಬಂಧಿಸಿದ್ದು. ಆರ್ಟಿಕಲ್ 22 ಅಂತ ಹೇಳುವಂಥದ್ದು ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್. ಆರ್ಟಿಕಲ್ 23 ಇದು ಮಾನವ ಕಳ್ಳ ಸಾಗಾಣಿಕೆಗೆ ಸಂಬಂಧಿಸಿದ ಒಂದು ಪ್ರೊಹಿಬಿಷನ್ ಹಾಗೂ ಫೋರ್ಸ್ಡ್ ಲೇಬರ್ಗೆ ಸಂಬಂಧಿಸಿದ ಒಂದು ಪ್ರೊಹಿಬಿಷನ್ಗೆ ಸಂಬಂಧಿಸಿದ ಒಂದು ಆರ್ಟಿಕಲ್. ಹಾಗೇನೆ ಆರ್ಟಿಕಲ್ 24 ಬಾಲ ಕಾರ್ಮಿಕತೆಗೆ ಸಂಬಂಧಿಸಿದ ನಿಷೇಧಕ್ಕೆ ಸಂಬಂಧಿಸಿದಾಗಿ ಇರುವಂತಹ ಒಂದು ವಿಧಿ ಇದು. ಎರಡನೇ ಪ್ರಶ್ನೆ ನೋಡಿ, 2020ರ ಯಾವಾಗಲೂ ಈ ಪ್ರಶಸ್ತಿ ಪ್ರದಾನಕ್ಕೆ ಸಂಬಂಧಿಸಿದಾಗ ಈ ಇಸವಿಯನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು, ಕನ್ಫ್ಯೂಸ್ ಆಗಬಾರದು. ಸೊ ಇಲ್ಲಿ ನಾವು ಮೆನ್ಷನ್ ಮಾಡಿರೋದು 2020ರ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸೊ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಮೀರಾಬಾಯಿ ಕೊಪ್ಪಿಕರ್ ಅವರಿಗೆ ನೀಡಲಾಗಿದೆ. ಸೊ ಕೆಲವರಿಗೆ ಕನ್ಫ್ಯೂಸ್ ಆಗಿರ್ಬೋದು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಬಗ್ಗೆ ಕೂಡ ನೀವು ಕೇಳಿರ್ಬೋದು. ಸೊ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಸೊ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಥವಾ ಅದೊಂದು ಶ್ರೇಷ್ಠವಾಗಿರುವಂತಹ ಒಂದು ವಿದ್ಯಾಸಂಸ್ಥೆ, ಅವರಿಗೂ ಕೂಡ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ಅವರಿಗೂ ಕೂಡ ನೀಡಲಾಗಿದೆ. ಬಟ್ ಅದು 2021ಕ್ಕೆ ಸಂಬಂಧಿಸಿದ ಒಂದು ಪ್ರಶಸ್ತಿ. ಇಲ್ಲಿ ಕನ್ಫ್ಯೂಷನ್ಗೆ ಚಾನ್ಸಸ್ ಯಾಕೆ ಜಾಸ್ತಿ ಇರ್ತದೆ ಅಂತ ಹೇಳಿದ್ರೆ 2020 ಮತ್ತು 2021ರ ಎರಡೂ ಪ್ರಶಸ್ತಿಗಳನ್ನು ಒಂದೇ ಸಾರಿ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಗವರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ಅನೌನ್ಸ್ ಮಾಡಿದೆ. ಇಟ್ ಇಸ್ ಕನ್ಫರ್ಡ್ ಬೈ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ರೀಸೆಂಟ್ಲಿ ಇಟ್ ವಾಸ್ ಅನೌನ್ಸ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕ್ ರಿಲೇಷನ್ಸ್ ಟು ರೆಕಗ್ನೈಸ್ ಅಂಡ್ ಆನರ್ ದ ಡಿಗ್ನಿಟರೀಸ್ ಹೂ ಸರ್ವ್ ಸೊಸೈಟಿ ಅಲಾಂಗ್ ವಿತ್ ದ ಗಾಂಧಿಯನ್ ಪ್ರಿನ್ಸಿಪಲ್ಸ್. ಸೊ ಈ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರವು ಕೊಡುವಂಥದ್ದು. ಹಾಗೂ ಈ ಪ್ರಶಸ್ತಿಯನ್ನು ಯಾರಿಗೆಲ್ಲ ಕೊಡ್ತಾರೆ ಅಂತ ಹೇಳಿದ್ರೆ ಗಾಂಧಿ ತತ್ವದ ಆಧಾರದಲ್ಲಿ ಸಮಾಜಕ್ಕೆ ಬೇಕಾಗುವಂತಹ ಒಂದು ಸಾಮಾಜಿಕ ಸೇವೆಗೆ ತಮ್ಮನ್ನು ತೊಡಕೊಳ್ಳುವಂತಹ ಸಂಸ್ಥೆ ಅಥವಾ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾರೆ. ಸೊ ಹಾಗಾಗಿ ಪ್ಲೀಸ್ ರಿಮೆಂಬರ್, ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ ಅಥವಾ ಪ್ರಶಸ್ತಿ 2020ಕ್ಕೆ ಸಂಬಂಧಿಸಿದಾಗೆ ಅದು ಸಿಕ್ಕಿರುವಂಥದ್ದು ಮೀರಾಬಾಯಿ ಕೊಪ್ಪಿಕರ್. ಇವರು ಬಾಗಲಕೋಟ್ ಜಿಲ್ಲೆಯ ಮುಧೋಳದವರು. ಹಾಗೂ 2021ರ ಪ್ರಶಸ್ತಿಯನ್ನು ಸಾಂಸ್ಥಿಕವಾಗಿ ಶ್ರೀ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಶ್ರೀ ಸಿದ್ಧಗಂಗಾ ಮಠ್ ತುಮಕೂರು ಡಿಸ್ಟ್ರಿಕ್ಟ್ ಇವರಿಗೆ ಅದನ್ನು ಕೊಟ್ಟಿದ್ದಾರೆ. ಸೊ ಮೀರಾಬಾಯಿ ಕೊಪ್ಪಿಕರ್ ಅವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಬೇಸಿಕಲಿ ಇವರು ಗಾಂಧಿ ತತ್ವವನ್ನು ಅನುಸರಿಸುವಂತಹ ಒಂದು ಶ್ರೇಷ್ಠ ಮಹಿಳೆ. ಹಾಗೂ ಇವರು ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಬಹಳಷ್ಟು ಮುಂಚೂಣಿಯಲ್ಲಿ ಅವರು ಪಾತ್ರ ನಿರ್ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಸಬರ್ಮತಿ ಆಶ್ರಮದಲ್ಲೂ ಕೂಡ ತಮ್ಮ ಸೇವೆಯನ್ನು ಅವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೂ ವಿನೋಬಾ ಭಾವೆ ಅವರ ಭೂದಾನ್ ಚಳವಳಿಯಲ್ಲೂ ಕೂಡ ಅವರು ಪಾತ್ರ ನಿರ್ವಹಿಸಿದಂತ ಅಥವಾ ಅವರು ಪಾರ್ಟಿಸಿಪೇಟ್ ಮಾಡಿದಂತ ಅವರಿಗೆ ಕೀರ್ತಿ ಇದೆ. and inspired people to donate around 40 acres of land in Karnataka for the cause. ಸೊ ಭೂದಾನ್ ಚಳವಳಿಗೆ ಸಂಬಂಧಿಸಿದಾಗೆ ಮೀರಾಬಾಯಿ ಕೊಪ್ಪಿಕರ್ ಅವರು ಆ ಸಂದರ್ಭದಲ್ಲಿ ವಿನೋಬಾ ಭಾವೆ ಅವರ ಈ ಚಳವಳಿಯಿಂದ ಪ್ರೇರಣೆಗೊಂಡು ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸರಿಸುಮಾರು 40 ಎಕರೆ
ಭೂಮಿಯನ್ನು ಈ ಒಂದು ವಿಶೇಷವಾದಂಥ ಒಂದು ಕಾಸ್ ಅಥವಾ ವಿಶೇಷವಾದಂಥ ಈ ಚಳುವಳಿಗೆ ಅವರು ಕೊಡುವಂತೆ ಅವರು ಪ್ರೇರಣೆಯನ್ನು ನೀಡಿದಂಥ ಶ್ರೇಷ್ಠ ಮಹಿಳೆ. ಸೊ ಇವರಿಗೆ ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ 2020 ಪ್ರಶಸ್ತಿ ದಕ್ಕಿದೆ. ಈಗ ಮೂರನೇ ಪ್ರಶ್ನೆ, ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿರುವಂತಹ PM ಕೇರ್ಸ್ ನಿಧಿಯ ಸದಸ್ಯರು, ಇತರ ಸದಸ್ಯರು ಯಾರೆಲ್ಲ? ಹೂ ಆರ್ ದ ಮೆಂಬರ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಫಂಡ್ ಚೇರ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಸರಿ, ಆಪ್ಷನ್ಸ್ ನಿಮ್ಮ ಮುಂದೆ ಕಾಣಬಹುದು. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ. ಸೊ ಪ್ರಧಾನಮಂತ್ರಿ ಅಧ್ಯಕ್ಷತೆ ಜೊತೆಯಲ್ಲಿ ರಕ್ಷಣಾ ಮಂತ್ರಿ, ಗೃಹ ಮಂತ್ರಿ ಮತ್ತು ಹಣಕಾಸು ಮಂತ್ರಿಯವರು ಕೂಡ ಈ ಒಂದು PM ಕೇರ್ಸ್ ಫಂಡ್ ನ ಒಂದು ಸದಸ್ಯರಾಗಿರ್ತಾರೆ. ಸೊ ಇದರ ಬಗ್ಗೆ ನಾವು ಪರೀಕ್ಷಾ ದೃಷ್ಟಿಯಲ್ಲಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ PM ಕೇರ್ಸ್ ಅಂತ ಹೇಳುವಂತ ಈ ಕೇರ್ಸ್ ಅಂತ ಹೇಳುವಂತ ಇದರ ಫುಲ್ ಪದನಾಮ ನೋಡ್ಕೊಳ್ಳಿ ಬೇಕಿದ್ರೆ, ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್, ಅಂದ್ರೆ ಪ್ರಧಾನಮಂತ್ರಿಯವರ ನಾಗರಿಕ ನೆರವು ಮತ್ತು ತುರ್ತು ಪರಿಸ್ಥಿತಿ ಪರಿಹಾರ ನಿಧಿ ಅಂತ ಹೇಳುವಂಥದ್ದು. ಸೊ ಈ PM ಕೇರ್ಸ್ ಫಂಡ್ ಅಥವಾ ನಿಧಿ ಎಂಬುದು 27ನೇ ಮಾರ್ಚ್ 2020 ಅದನ್ನು ಸ್ಥಾಪಿಸಲಾಗಿದೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದರ ಒಂದು ರೂವಾರಿ ಅಥವಾ ಈ ನಿಧಿಯನ್ನು ಸ್ಥಾಪಿಸಲಿಕ್ಕೆ ಪ್ರಮುಖ ಕಾರಣೀಭೂತರು ಯಾರು ಅಂತ ಹೇಳಿದ್ರೆ ನಮ್ಮ ಈಗಿನ ಪ್ರಧಾನಮಂತ್ರಿ ಅವರಾಗಿರುವಂತಹ ನರೇಂದ್ರ ಮೋದಿ ಅವರು. ಹಾಗೂ ಈ ನಿಧಿಯ ಉದ್ದೇಶ ಏನು? PM ಕೇರ್ಸ್ ಫಂಡ್ ನ ಮೂಲಭೂತ ಉದ್ದೇಶ ಏನು ಅಂತ ಹೇಳಿದ್ರೆ, ಸರಿಸುಮಾರು 2019 ಇಂದ ನಮ್ಮ ದೇಶ ಅಥವಾ ಇಡೀ ವಿಶ್ವ ಏನು ಈ ಪ್ಯಾಂಡಮಿಕ್ ನ ಒಂದು ಸೋಂಕಿಗೆ ಒಳಗಾಗಿದೆ, ಕೋವಿಡ್ ಪ್ಯಾಂಡಮಿಕ್ ನ ಸೋಂಕಿಗೆ ಒಳಗಾಗಿದೆ. ಸೊ ಆ ಒಂದು ನಿಧಿಯ ಮೂಲಕ, ಜನರ ಕಾಂಟ್ರಿಬ್ಯೂಷನ್ ನ ಮೂಲಕ, ಆ ನಿಧಿಯ ಮೂಲಕ ಈ ಒಂದು ಎಫೆಕ್ಟ್ ಆಗಿರುವಂತ ಬಹಳಷ್ಟು ಜನರಿಗೆ ಇದರ ಮೂಲಕ ಸಹಾಯ ಮಾಡುವಂತ ಒಂದು ಉದ್ದೇಶ ಅಥವಾ ಗುರಿಯನ್ನು ಹೊಂದಿದ್ದಾರೆ. ಹಾಗೂ ಈ PM ಕೇರ್ಸ್ ಫಂಡ್ ನ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುವಂತ ನರೇಂದ್ರ ಮೋದಿ ಅವರು. ಹಾಗೂ ಇತರ ಸದಸ್ಯರು ಯಾರು ಅಂತ ಹೇಳಿದ್ರೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೂಡ ಅದರಲ್ಲಿ ಸೇರ್ಕೊಂಡಿದ್ದಾರೆ, ಹೋಮ್ ಮಿನಿಸ್ಟರ್ ಮತ್ತು ಫಿನಾನ್ಸ್ ಮಿನಿಸ್ಟರ್ ಕೂಡ. ಓಕೆ, ಈಗ PM ಕೇರ್ಸ್ ಫಂಡ್ ಎಂಬುದು ಇದು ಅಂದ್ರೆ ನಮ್ಮ ದೇಶದಲ್ಲಿ ಇದು ಮೊದಲನೇ ಬಾರಿಗೆ ಈ ತರ ಮಾಡುವಂತದ ಅಥವಾ ಇಂತಹ ನಿಧಿಗಳನ್ನು ಖಂಡಿತ ಇಲ್ಲ. ಇನ್ನೊಂದು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಒಂದಿದೆ. ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಯವರ ರಾಷ್ಟ್ರೀಯ ರಿಲೀಫ್ ಫಂಡ್ ಅಂತ ಹೇಳುವಂತ ಎಮರ್ಜೆನ್ಸಿ ಸಿಚುವೇಶನ್ಸ್ಗೆ ಸಂಬಂಧಿಸಿದಾಗೆ ಆಗ್ಲೂ ಕೂಡ ಒಂದು ಪರ್ಯಾಯ ರಿಲೀಫ್ ಫಂಡ್ ಅಂತ ಕೂಡ ಇತ್ತು. ಅದನ್ನು 1948ಕ್ಕೆ ಅಂದಿನ ಪ್ರಧಾನಮಂತ್ರಿ ಆಗಿರುವಂತ ಜವಾಹರ್ಲಾಲ್ ನೆಹರು ಅವರದನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಅಥವಾ ಫಂಡ್ ಅನ್ನು ಅವರು ರೇಸ್ ಮಾಡಿದ್ರು. ಸೊ ಇದ್ರ ಉದ್ದೇಶ ಆವಾಗ ಯಾತಕ್ಕಿತ್ತು ಅಂತ ಹೇಳಿದ್ರೆ, ಮೇನ್ ಆಗಿ ಪಾರ್ಟಿಷನ್, ವಿಭಜನೆ, ನಮ್ಮ ಭಾರತ ಪಾಕಿಸ್ತಾನ ವಿಭಜನೆ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಒಂದು ಕ್ಲಿಷ್ಟಕರವಾದಂತಹ ಸನ್ನಿವೇಶ ಆ ಸಂದರ್ಭದಲ್ಲೂ ಕೂಡ ಉಂಟಾಗಿತ್ತು. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಜನರು ಬಹಳಷ್ಟು ದಂಗಾಲಾಗಿದ್ರು. ಸೊ ಅಂತಹ ಜನರಿಗೆ ಇದು ಸಹಾಯ ಆಗ್ಲಿ ಎಂಬ ಒಂದು ದೃಷ್ಟಿಯಲ್ಲಿ 1948 ಅಲ್ಲಿ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು ಕೂಡ, ಅಂದಿನ ಪ್ರೈಮ್ ಮಿನಿಸ್ಟರ್, ಈ ಒಂದು PM ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಹೇಳುವಂತ ಒಂದು ನಿಧಿಯನ್ನು ಕೂಡ ಅವರು ಅಸ್ತಿತ್ವಕ್ಕೆ ತಂದಿದ್ರು. ಸೊ ಆ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ನ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಟಾಟಾ ಟ್ರಸ್ಟ್ನವರು, ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ಗಳು ಮತ್ತು ಇತ್ಯಾದಿ ಕೆಲವೆಲ್ಲ ಒಂದು ರೀತಿಯ ಡೋನರ್ಸ್ಗಳು ಕೂಡ ಅದರ ಮೆಂಬರ್ಸ್ಗಳು ಆಗಿದ್ರು. ಓಕೆ, ಈಗ ಕ್ವೆಶ್ಚನ್ ನಂಬರ್ 4, ಟ್ಯುನೀಷಿಯಾದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ನಾಜ್ಲಾ ಬೌಡನ್ ರೊಮ್ಡೇನ್. ಸೊ ಇವರು ಟ್ಯುನೀಷಿಯಾ ದೇಶದ ಮೊದಲ ಪ್ರಧಾನಮಂತ್ರಿ ಆಗಿದ್ದಾರೆ. ಸೊ ಟ್ಯುನೀಷಿಯಾ ಅಂತ ದೇಶ ಎಲ್ಲಿದೆ ಅದನ್ನು ಫಸ್ಟ್ ನಾವು ವಿಜುವಲ್ ಆಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಸೊ ನಾಜ್ಲಾ ಬೌಡನ್ ರೊಮ್ಡೇನ್ ಇವರು ಜಿಯಾಲಜಿ ಪ್ರಾಧ್ಯಾಪಕರಾಗಿರ್ತಾರೆ ಹಾಗೂ ನ್ಯಾಷನಲ್ ಸ್ಕೂಲ್ ಆಫ್ ಇಂಜಿನಿಯರ್ಸ್, ಟ್ಯುನಿಸ್ ಅಂತ ಹೇಳುವಂತ ಅದರ ಕ್ಯಾಪಿಟಲ್ ಏನಿದೆ, ಅದರ ರಾಜಧಾನಿ ಏನಿದೆ, ಅಲ್ಲಿರುವಂತಹ ರಾಷ್ಟ್ರೀಯ ಸ್ಕೂಲ್ ಆಫ್ ಇಂಜಿನಿಯರ್ಸ್ ಇದರ ಒಂದು ಪ್ರೊಫೆಸರ್, ಪ್ರಾಧ್ಯಾಪಕರಾಗಿರ್ತಾರೆ. ಹಾಗೂ ಟ್ಯುನೀಸಿಯಾ ಬೇಸಿಕಲಿ ಅದು ಆಫ್ರಿಕಾದ, ಈಗ ಇದೊಂದು ಆಫ್ರಿಕಾ ಖಂಡ ಅಂತ ಹೇಳಿದ್ರೆ ಬೇಸಿಕ್ ಆಗಿ ಸರಿಸುಮಾರು ನಾರ್ದರ್ನ್ ಮೋಸ್ಟ್ ನ ಭಾಗದಲ್ಲಿ ಇರುವಂತಹ ಒಂದು ನಾರ್ದರ್ನ್ ಮೋಸ್ಟ್ ಕಂಟ್ರಿ ಇನ್ ಆಫ್ರಿಕಾ, ಅಂಡ್ ಇಟ್ ಇಸ್ ಅ ಪಾರ್ಟ್ ಆಫ್ ದ ಮ್ಯಾಗ್ರೇಬ್ ರೀಜನ್ ಆಫ್ ನಾರ್ತ್ ಆಫ್ರಿಕಾ. ಸೊ ದಿಸ್ ಇಸ್ ಅಬೌಟ್ ನಾಜ್ಲಾ ಬೌಡನ್ ರೊಮ್ಡೇನ್, who is basically the first women prime minister of Tunisia. Okay, this is another interesting piece of information. Question number 5. ಆಸ್ಟ್ರೇಲಿಯಾದ ಯಾವ ನಗರದಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ತಮ್ಮ ಮೊದಲ ಹಗಲು ರಾತ್ರಿ ಟೆಸ್ಟ್ ಪಂದ್ಯವನ್ನು ಆಡುತ್ತದೆ? In which Australian city does Indian women's cricket team will be playing its day and night test match? So here the right answer is Carrera.
ಸೊ ಕೆರೆರಾ ಅಂತ ಹೇಳುವಂಥ ಆಫ್ರಿಕನ್ ಸಿಟಿಯಲ್ಲಿ ಈ ಒಂದು ಇಂಡಿಯನ್ ವಿಮೆನ್ಸ್ ಕ್ರಿಕೆಟ್ ಟೀಮ್ ವಿಲ್ ಬಿ ಪ್ಲೇಯಿಂಗ್ ಇಟ್ಸ್ ಡೇ ಅಂಡ್ ನೈಟ್ ಟೆಸ್ಟ್ ಮ್ಯಾಚ್. ಸೊ ಈ ಒಂದು ಡೇ ಅಂಡ್ ನೈಟ್ ಟೆಸ್ಟ್ ಮ್ಯಾಚ್ಗೆ ಸಂಬಂಧಿಸಿದಾಗಿ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಎಸ್ ಪಿಂಕ್ ಬಾಲ್. ಸೊ ಪಿಂಕ್ ಬಾಲ್ ಅಂದರೆ ಏನು? ಸೊ ಪಿಂಕ್ ಬಾಲ್ ಅಂತ ಹೇಳಿದರೆ ಇದು ನಿಮ್ಗೆ ಗೊತ್ತಿರೋ ಹಾಗೆ ಡೇ ಅಂಡ್ ನೈಟ್ ಕಂಟಿನ್ಯೂಯಸ್ ಟೆಸ್ಟ್ ಮ್ಯಾಚ್ ಅಂತ ಹೇಳಿದರೆ ಸರಿಸುಮಾರು 80 ಓವರ್ಗಳಿಗೆ ಅದನ್ನು ದೇ ಆರ್ ಪ್ಲೇಯಿಂಗ್ ಇಟ್ ಫಾರ್ 80 ಓವರ್ಸ್. ಓಕೆ, ಸೊ ಆ ನಿಟ್ಟಿನಲ್ಲಿ ಅದನ್ನು ವಿಶೇಷವಾಗಿ ಸ್ವಲ್ಪ ಆ ಬಾಲ್ ಅನ್ನು ಡಿಸೈನ್ ಮಾಡಿದ್ದಾರೆ. ಹಾಗೂ ಪಿಂಕ್ ಬಾಲ್ ಈಸ್ ಯೂಸ್ ಟು ಪ್ಲೇ ಡೇ ಅಂಡ್ ನೈಟ್ ಟೆಸ್ಟ್ ಕ್ರಿಕೆಟ್. ಓಕೆ, ಎರಡನೇದಾಗಿ ಇಲ್ಲಿವರೆಗೆ ಸರಿಸುಮಾರು 15 ಇಂತಹ ಒಂದು ಡೇ ಅಂಡ್ ನೈಟ್ ಟೆಸ್ಟ್ ಕ್ರಿಕೆಟ್ ಅನ್ನು ಅವರು ಆಡಿದ್ದಾರೆ. ಅದರಲ್ಲಿ ಇಂಡಿಯನ್ ವಿಮೆನ್ಸ್ ಟೀಮ್ ಇಸ್ ಆಲ್ ಸೆಟ್ ಟು ಪ್ಲೇ ಇಟ್ಸ್ ಫಸ್ಟ್ ಎವರ್ ಡೇ ಅಂಡ್ ನೈಟ್ ಟೆಸ್ಟ್ ಮ್ಯಾಚ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ಅಟ್ ಕೆರೆರಾ. ಸೊ ಭಾರತದ ಮಹಿಳಾ ಟೀಮ್ ಈಗ ಪ್ರಪ್ರಥಮ ಬಾರಿಗೆ ಈ ಒಂದು ಡೇ ಅಂಡ್ ನೈಟ್ ಟೆಸ್ಟ್ ಮ್ಯಾಚ್ ಅನ್ನು ಆಸ್ಟ್ರೇಲಿಯಾದ ವಿರುದ್ಧ ಕೆರೆರೆಯಲ್ಲಿ ಅದನ್ನು ಆಡಲಿಕ್ಕಿದೆ. ಓಕೆ, ಅಂಡ್ ದಿಸ್ ವಿಲ್ ಬಿ ದ ಸೆಕೆಂಡ್ ಡೇ ನೈಟ್ ವಿಮೆನ್ಸ್ ಟೆಸ್ಟ್. The only other pink ball test was played between, ಅಂದ್ರೆ this will be the second day and night women's test ಅಂತ ಹೇಳಿದ್ರೆ ಇಷ್ಟರವರೆಗೆ ಆಟ ಆಡಿದ್ರಲ್ಲಿ ಈ ಇಂಡಿಯನ್ ವಿಮೆನ್ಸ್ ಟೀಮ್ ಏನು ಆಟ ಆಡ್ಲಿಕ್ಕಿದೆ ದಟ್ ಈಸ್ ದ ಸೆಕೆಂಡ್ ಡೇ ಅಂಡ್ ನೈಟ್ ವಿಮೆನ್ಸ್ ಟೆಸ್ಟ್ ಅಂತ ಹೇಳುವಂಥದ್ದು. The only other pink ball test was played between Australia and England in Sydney in 2017. So 2017ರಲ್ಲಿ ಈ ರೀತಿಯ ವಿಮೆನ್ಸ್ ಟೀಮ್ ಏನಿದೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ನ ವಿಮೆನ್ಸ್ ಟೀಮ್ ಏನಿದೆ ಅದು ಈ ಒಂದು ಪಿಂಕ್ ಬಾಲ್ ಟೆಸ್ಟ್ ಅನ್ನು ಆಡಿತ್ತು. ಅದು 2017ರಲ್ಲಿ ಸಿಡ್ನಿಯಲ್ಲಿ. ಆದರೆ ಇವಾಗ ಪ್ರಥಮ ಬಾರಿಗೆ ಎರಡನೇ ಇಂತಹ ಪಿಂಕ್ ಬಾಲ್ ಟೆಸ್ಟ್ ಅಂತ ಏನು ಹೇಳ್ತೇವೆ ನೋಡಿ ಅದನ್ನು ಭಾರತೀಯ ವಿಮೆನ್ಸ್ ಟೀಮ್ ಅದು ಆಡ್ಲಿಕ್ಕಿದೆ. ಹಾಗೂ ಭಾರತೀಯ ವಿಮೆನ್ಸ್ ಟೀಮ್ಗೆ ಇಟ್ ಈಸ್ ಅ ಫಸ್ಟ್ ಪಿಂಕ್ ಬಾಲ್ ಟೆಸ್ಟ್. ಐ ಹೋಪ್ ಸೊ ಯು ಆರ್ ಗೆಟಿಂಗ್ ಇಟ್. ಓಕೆ, ಸೊ ಇಲ್ಲಿವರೆಗೆ ಸರಿಸುಮಾರು 15 ಇಂತಹ ಡೇ ಅಂಡ್ ನೈಟ್ ಟೆಸ್ಟ್ ಅನ್ನು ಅವರು ಆಡಿದ್ದಾರೆ. ಅದರಲ್ಲಿ ದಿಸ್ ಇಸ್ ದ ಸೆಕೆಂಡ್ ವಿಮೆನ್ಸ್ ಟೀಮ್ ದಟ್ ಈಸ್ ಗೋಯಿಂಗ್ ಟು ಪ್ಲೇ ಅಂಡ್ ಫಾರ್ ಇಂಡಿಯನ್ ವಿಮೆನ್ಸ್ ಟೀಮ್ ಇಟ್ ಈಸ್ ದ ಫಸ್ಟ್ ದಟ್ ಈಸ್ ಗೋಯಿಂಗ್ ಟು ಪ್ಲೇ ಅಟ್ ಆಸ್ಟ್ರೇಲಿಯಾಸ್ ಕೆರೆರೆ ಅಗೇನ್ಸ್ಟ್ ಆಸ್ಟ್ರೇಲಿಯಾ. ಓಕೆ, 6ನೇ ಪ್ರಶ್ನೆ. ಬಸವರಾಜ್ ರಾಜ್ಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನಿಂದ ಈ ವರ್ಷದ ರಾಜ್ಗುರು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಪಂಡಿತ್ ವೆಂಕಟೇಶ್ ಕುಮಾರ್. ಸೊ ರಾಜ್ಗುರು ಅವಾರ್ಡ್ ಅಂತ ಹೇಳುವಂತ ಅದಕ್ಕೆ ಸಂಬಂಧಿಸಿದಾಗೆ ಹೆಚ್ಚುವರಿ ವಿಷಯಗಳನ್ನು ತಿಳ್ಕೊಂಡ್ಬಿಡುವ. ಸೊ ಬೇಸಿಕಲಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಗೆ ರಾಜ್ಗುರು ಪ್ರಶಸ್ತಿಯನ್ನು ಕೊಡಲಾಗಿದೆ. ಇವರು ಶ್ರೇಷ್ಠ ಹಿಂದೂಸ್ತಾನಿ ಗಾಯಕರು. ಹಾಗೂ ಈ ಒಂದು ಪ್ರಶಸ್ತಿಯನ್ನು ಬಸವರಾಜ್ ರಾಜ್ಗುರು ರಾಷ್ಟ್ರೀಯ ಮೆಮೋರಿಯಲ್ ಟ್ರಸ್ಟ್ ಅವರ ಮೂಲಕ ಇದನ್ನು ಕೊಡಲಾಗ್ತಾ ಇದೆ. ಹಾಗೂ ಇದು ರಾಜ್ಗುರು ಅವರ 101ನೇ ಬರ್ತ್ ಆನಿವರ್ಸರಿಗೆ ಸಂಬಂಧಿಸಿದಾಗೆ ಇದನ್ನು ಕೊಡಲಾಗಿದ್ದು ಇದರ ಕ್ಯಾಶ್ ಪ್ರೈಸ್ ಸರಿಸುಮಾರು 1 ಲಕ್ಷ ರೂಪಾಯಿ. ಓಕೆ, ಸೊ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಬಗ್ಗೆ ತಿಳ್ಕೊಂಡ್ಬಿಡುವ. ಇವರು ಒಂದು ಶ್ರೇಷ್ಠ ಶಾಸ್ತ್ರೀಯ ಸಂಗೀತಗಾರರಾಗಿರ್ತಾರೆ, ಎಸ್ಪೆಷಲಿ ಫ್ರಾಮ್ ದ ಕಿರಾನ ಘರಾನ. ಅಂಡ್ ಇವರ ಒಂದು ಶ್ರೇಷ್ಠ ಸಾಧನೆಗಾಗಿ ಭಾರತ ಸರ್ಕಾರವು ಕೂಡ ಇವರಿಗೆ ಪದ್ಮಶ್ರೀ 1975ರಲ್ಲಿ, ಪದ್ಮಭೂಷಣ್ 1991ರಲ್ಲಿ ಹಾಗೂ ಸಂಗೀತ್ ನಾಟಕ್ ಅಕಾಡೆಮಿ ಸೆಂಟ್ರಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಕೂಡ ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೂ ಇವರಿಗೆ ಆನರರಿ ಡಾಕ್ಟರೇಟ್ ಅನ್ನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅದು ಕೂಡ ಪ್ರದಾನ ಮಾಡಿದೆ. ಇಸ್ ಇಟ್ ಕ್ಲಿಯರ್? ಸೊ ಇವರು 1991ರಲ್ಲಿ ಅವರು ಏನು ನಿಧನರಾದರು. ಸೊ ಅಲ್ಲಿಂದ ಓಕೆ, ಸೊ ದ ಫಸ್ಟ್ ಪಂಡಿತ್ ಬಸವರಾಜ್ ರಾಜ್ಗುರು ಮೆಮೋರಿಯಲ್ ನ್ಯಾಷನಲ್ ಅವಾರ್ಡ್ ವಾಸ್ ಕನ್ಫರ್ಡ್ ಆನ್ ವೋಕಲಿಸ್ಟ್ ಪಂಡಿತ್ ಉಲ್ಲಾಸ್ ಕಶಾಲ್ಕರ್ ಆಫ್ ಕೋಲ್ಕತ್ತಾ ಆನ್ 23rd August 2011 ಡ್ಯೂರಿಂಗ್ ಹಿಸ್ 91st ಬರ್ತ್ ಆನಿವರ್ಸರಿ. ಸೊ ಈ ಒಂದು ಬಸವರಾಜ್ ರಾಜ್ಗುರು ಏನು ಅವಾರ್ಡ್ ಇದೆ, ರಾಜ್ಗುರು ಪ್ರಶಸ್ತಿ ಅಂತ ಹೇಳಿಬಿಟ್ಟು, ಇದರ ಫಸ್ಟ್ ರಿಸಿಪಿಯಂಟ್ ಯಾರು ಅಂತ ಹೇಳುವಂತಹ ಒಂದು ಪ್ರಶ್ನೆಗೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಪಂಡಿತ್ ಉಲ್ಲಾಸ್ ಕಶಾಲ್ಕರ್ ಆಫ್ ಕೋಲ್ಕತ್ತಾ. ಓಕೆ, ಸೊ ಇವಾಗ ಅಂದ್ರೆ ರೀಸೆಂಟ್ ಆಗಿ ಅವಾರ್ಡ್ ಆಗಿರುವಂತಹ ಈ ಒಂದು ರಾಜ್ಗುರು ಪ್ರಶಸ್ತಿ ಎಂಬುದು ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಗೆ ಅದು ದಕ್ಕಿದೆ. 7ನೇ ಪ್ರಶ್ನೆ. ಡಾಕ್ಟರ್ ಶಿವರಾಮ್ ಕಾರಂತ್ ಬಾಲವನ ಪ್ರಶಸ್ತಿಯನ್ನು ಈ ವರ್ಷ ಯಾರಿಗೆ ನೀಡಲಾಗಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ KP ರಾವ್. ಸೊ KP ರಾವ್ ಅವರ ಹೆಸರು ಖಂಡಿತವಾಗಿ ಕನ್ನಡ ಸಾಫ್ಟ್ವೇರ್ ಇನ್ ದ ಸೆನ್ಸ್ ಕಂಪ್ಯೂಟರ್ ಸಾಫ್ಟ್ವೇರ್ ಭಾಷಾ ಲಿಪಿಗಳಿಗೆ ಸಂಬಂಧಿಸಿದಾಗಿ ಇವರ ಹೆಸರು ತುಂಬಾನೇ
ಫೇಮಸ್ ಆಗಿದೆ. ಸೊ ಇವರ ಫುಲ್ ಫಾರ್ಮ್ ಆಮೇಲೆ ಫುಲ್ ಹೆಸರೇನು ಹಾಗೂ ಎಲ್ಲಿಯವರು ಅಂತ ತಿಳ್ಕೊಳ್ಳುವ. ಸೊ ಇವರು ಕಿನ್ನಿ ಕಂಬಳ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಇವರು. ಸೊ ಕಿನ್ನಿ ಕಂಬಳ ಪದ್ಮನಾಭ ರಾವ್ ಅಂತ ಹೇಳುವಂತವರು. ಇವರು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಅಲ್ಲಿ ಒಂದು ರಿಟೈರ್ಡ್ ಪ್ರೊಫೆಸರ್ ಆಗಿರ್ತಾರೆ. ಅಂಡ್ ಇವರನ್ನು ಕಾಮನ್ ಆಗಿ KP ರಾವ್ ಅಂತ ಹೇಳಿ ಕೂಡ ಕರೀತಾರೆ. ಇವರ ಒಂದು ವಿಶೇಷ ಸಾಧನೆ ಏನು ಅಂತ ಹೇಳಿದ್ರೆ ಕನ್ನಡ ಭಾಷಾ ಲಿಪಿಗೆ ಸಂಬಂಧಿಸಿದಾಗೆ ವಿಶೇಷವಾಗಿರುವಂತಹ ಒಂದು ಸಾಫ್ಟ್ವೇರ್ ಅನ್ನು ಸಿದ್ಧಪಡಿಸಿದಂತಹ ಒಂದು ಕೀರ್ತಿ ಇವರಿಗೆ ದಕ್ಕದೆ. ಸೊ ಈಸ್ ಕ್ರೆಡಿಟೆಡ್ ವಿತ್ ದ ಡೆವಲಪ್ಮೆಂಟ್ ಆಫ್ ದ ಕನ್ನಡ ಕೀಬೋರ್ಡ್ ಅಂಡ್ ಸಾಫ್ಟ್ವೇರ್ ಟು ಯೂಸ್ ಕನ್ನಡ ಲ್ಯಾಂಗ್ವೇಜ್ ಆನ್ ಕಂಪ್ಯೂಟರ್. ಸೊ ಇವತ್ತು ಕಂಪ್ಯೂಟರ್ ಅಲ್ಲಿ ಏನು ನಾವು ಕನ್ನಡ ಭಾಷೆಯನ್ನು ತುಂಬಾ ಸುಲಲಿತವಾಗಿ ಅದನ್ನು ನಾವು ಬೇರೆ ಭಾಷೆಗಳ ಜೊತೆಯಾಗಿ ನಾವೇನು ಅದನ್ನು ಟೈಪ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತ ಇದನ್ನು ಮಾಡ್ಕೊಳ್ತೇವೆ. ಸೊ ದ ಇನಿಷಿಯಲ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಡಾಕ್ಟರ್ KP ರಾವ್. ಸೊ ಇವರ ಅದಲ್ಲದೆ ಬಹಳಷ್ಟು ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಸಂಬಂಧಿಸಿದಾಗೆ ಇತರ ಸಾಫ್ಟ್ವೇರ್ಗಳನ್ನು ಕೂಡ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಇವರ ಈ ಒಂದು ಶ್ರೇಷ್ಠ ಸಾಧನೆಗಾಗಿ 2013ರಲ್ಲಿ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ, 2013ರಲ್ಲಿ ನಾಡೋಜ ಅವಾರ್ಡ್ ಸ್ಟೇಟ್ ಅವಾರ್ಡ್ ಕೂಡ ಅವರಿಗೆ ನೀಡಲಾಗಿದೆ. 8ನೇ ಪ್ರಶ್ನೆ ಇದೆ ನೋಡಿ. ರೈಟ್ ಲೈವ್ಲಿಹುಡ್ ಅವಾರ್ಡ್ 2021 ಯಾರಿಗೆ ನೀಡಲಾಗಿದೆ? Who has been honored with the Right Livelihood Award of 2021. So ಇಲ್ಲಿ the right answer is ದೆಹಲಿ ಮೂಲದ ಲೈಫ್ ಸಂಸ್ಥೆ ಆರ್ ಡೆಲ್ಲಿ ಬೇಸ್ಡ್ ಲೈಫ್ ಆರ್ಗನೈಸೇಷನ್. ಸೊ ಇಲ್ಲಿ ನಾವು ನೋಡ್ಬೋದು ಲೈಫ್ ಅಂತ ಹೇಳುವಂತ ಇದರ ಫುಲ್ ಫಾರ್ಮ್ ಇದೊಂದು ಬೇಸಿಕಲಿ ಇದೊಂದು ಪರಿಸರಕ್ಕೆ ಸಂಬಂಧಿಸಿದ ಒಂದು NGO ಅಥವಾ ಸರ್ಕಾರೇತರ ಸಂಘಟನೆ. ಇದರ ಫುಲ್ ಫಾರ್ಮ್ ನಾವಿಲ್ಲಿ ನೋಡ್ಬೋದು ಲೀಗಲ್ ಇನಿಷಿಯೇಟಿವ್ ಫಾರ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್, ಅರಣ್ಯ ಮತ್ತು ಪರಿಸರಕ್ಕಾಗಿ ಕಾನೂನು ಉಪಕ್ರಮ ಅಂತ ಹೇಳುವಂತಹ ಒಂದು ಹೆಸರಿನಲ್ಲಿ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸುತ್ತದೆ. ಇದು 2021ರ ರೈಟ್ ಫಾರ್ ಲೈವ್ಲಿಹುಡ್ ಅವಾರ್ಡ್ ಅನ್ನು ಇದು ರಿಸೀವ್ ಮಾಡಿದೆ ಅಥವಾ ಇದು ಬಾಚಿಕೊಂಡಿದೆ. ಸೊ ಲೈಫ್ ಅಂತ ಹೇಳುವಂತ ಈ ಒಂದು ಫೌಂಡೇಶನ್ ಏನಿದೆ, ಇಟ್ ವಾಸ್ ಫೌಂಡೆಡ್ ಇನ್ 2005 ಬೈ ಲಾಯರ್ಸ್ ರಿತ್ವಿಕ್ ದತ್ತಾ ಅಂಡ್ ರಾಹುಲ್ ಅಂತ ಹೇಳಿಬಿಟ್ಟು. ಸೊ ಇವರು ಕೂಡ ಪರಿಸರ ಸ್ನೇಹಿ ಮತ್ತು ಪರಿಸರ ವಿರೋಧಿ ಚಟುವಟಿಕೆಗಳನ್ನು ಕೂಡ ತಕ್ಕ ಮಟ್ಟಿಗೆ ನಿಗ್ರಹಿಸುವಲ್ಲಿ ಅವರು ತುಂಬಾನೇ ಒಂದು ಸಾಧನೆ ಮಾಡಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಲೈಫ್ ಸಂಸ್ಥೆ. ಲೈಫ್ ನ ಫುಲ್ ಫಾರ್ಮ್ ನೋಡಬಹುದು, ಲೀಗಲ್ ಇನಿಷಿಯೇಟಿವ್ ಫಾರ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್. ಸೊ ಅರಣ್ಯ ಮತ್ತು ಪರಿಸರ ಸಂವೇದನೆಗೆ ಸಂಬಂಧಿಸಿದಾಗಿ ಯಾವೇ ಚಟುವಟಿಕೆಗಳು ಕಾನೂನು ಬಾಹಿರವಾಗಿರುವಂತದನ್ನು ಮಾಡಿದ್ರೆ ಈ ಒಂದು ಸಂಸ್ಥೆ ತಮ್ಮ ಕಾನೂನು ಹೋರಾಟದ ಮೂಲಕ ಆ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವಂತ ಯತ್ನ ಬಹಳಷ್ಟು ಮಾಡಿದೆ. ಸೊ ಈ ರೈಟ್ ಲೈವ್ಲಿಹುಡ್ ಅವಾರ್ಡ್ ಅಂತ ಏನು ಆ ಸಂಸ್ಥೆಗೆ ದಕ್ಕಿದೆ, ಬೇಸಿಕಲಿ ಈ ಅವಾರ್ಡ್ ನ ಹಿನ್ನೆಲೆಯನ್ನು ನಾವು ಗಮನಿಸುವಾಗ ಈ ಪ್ರಶಸ್ತಿಯ ಹಿನ್ನೆಲೆಯನ್ನು ನಾವೀಗ ಗಮನಿಸುವಾಗ ಈ ಪ್ರಶಸ್ತಿಯನ್ನು 1980ರಲ್ಲಿ ಜಾಕೋಬ್ ವಾನ್ ಉಕ್ಸ್ಕ್ವೆಲ್ ಅಂತ ಹೇಳುವಂತಹ ವ್ಯಕ್ತಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೂ ಇದನ್ನು ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಅದನ್ನು ಪ್ರದಾನ ಮಾಡ್ತಾರೆ. ಇದನ್ನು ಪರ್ಯಾಯ ನೋಬೆಲ್ ಪ್ರಶಸ್ತಿ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಹಾಗೂ ಈ ರೈಟ್ ಲೈವ್ಲಿಹುಡ್ ಅವಾರ್ಡ್ ಅಂತ ಹೇಳಿ ನಮ್ಮ ಈ ಒಂದು ಲೈಫ್ ಅಂತ ಹೇಳುವಂತಹ ಈ ಒಂದು ಸಂಸ್ಥೆಗೆ ಡೆಲ್ಲಿ ಬೇಸ್ಡ್ ಎನ್ವೈರನ್ಮೆಂಟಲ್ ಆರ್ಗನೈಸೇಷನ್ಗೆ ಏನು ದಕ್ಕಿದೆ ಅದನ್ನು ಸ್ವೀಡನ್ ನ ಕ್ಯಾಪಿಟಲ್ ಆಗಿರುವಂತಹ ಸ್ಟಾಕ್ ಹೋಮ್ ಅಲ್ಲಿ ಅದನ್ನು ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಓಕೆ, ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ 1995. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಅಂಡ್ ಟು ಬಿ ವೆರಿ ಪ್ರಿಸೈಸ್ ಅಂತ ಹೇಳಿದ್ರೆ ಇದು 15th of August 1995. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ ಪರೀಕ್ಷೆಯಲ್ಲಿ ದಿನವನ್ನು ಕೂಡ ಹಾಕಿ ಕೇಳ್ತಾರೆ, ಯಾಕಂದ್ರೆ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಹೇಳುವಂಥದ್ದು ಬಹಳಷ್ಟು ಇಟ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೀಲ್ ಪ್ರೋಗ್ರಾಮ್ ಟು ಅಟೈನ್ ದ ಗೋಲ್ ಆಫ್ ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಶನ್. ಸೊ ವಿಶ್ವದಲ್ಲೇ ಈ ಒಂದು ಪ್ರಾಥಮಿಕ ಶಿಕ್ಷಣದ ಒಂದು ಸಾರ್ವತ್ರೀಕರಣಕ್ಕೆ ಒಂದು ಸ್ಥಾಪನೆಯಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಯೋಜನೆ ಹಾಗೂ ಬೃಹತ್ ಆಗಿರುವಂತಹ ಯೋಜನೆ ಇದು ನಮ್ಮ ಭಾರತ ದೇಶದಲ್ಲಿ ಇದನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಡೆಫಿನೆಟ್ಲಿ ಇಟ್ ಇಸ್ ಅ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ 1995 15th of August ಇದನ್ನು ಲಾಂಚ್ ಮಾಡಲಾಗಿತ್ತು. ಸೊ ಈ ಒಂದು ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಹೇಳುವಂತಹ ಯೋಜನೆಯನ್ನು ನರಸಿಂಹರಾವ್ ಗವರ್ಮೆಂಟ್ ಅವರು 1995ರಲ್ಲಿ ಅಂದ್ರೆ ಆಗಸ್ಟ್ 15ರಂದು ಅದನ್ನು ಇನಿಷಿಯೇಟ್ ಮಾಡ್ತಾರೆ. ಹಾಗೂ ಇದು ಮುಖ್ಯವಾಗಿ ಮಕ್ಕಳಿಗೆ ಸ್ಕೂಲ್ ಎನ್ರೋಲ್ಮೆಂಟ್ ಹೆಚ್ಚಾಗ್ಲಿಕ್ಕೆ, ಎಸ್ಪೆಷಲಿ ಗವರ್ಮೆಂಟ್ ಶಾಲೆಗಳಲ್ಲಿ
ಮತ್ತು ಅವರ ಒಂದು ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಈ ಒಂದು ಯೋಜನೆಯನ್ನು ಅವರು ಲಾಂಚ್ ಮಾಡಿದ್ದಾರೆ. ಈಗ ಇದು ಯಾಕೆ ಈಗ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನಮ್ಮ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಹೇಳುವಂಥ ಒಂದು ಸ್ಕೀಮ್ಗೆ ಅದನ್ನು ರಿವ್ಯಾಂಪ್ ಮಾಡಿದರೆ, ಅಂದರೆ ಅದಕ್ಕೆ ಹೆಸರನ್ನು ಪುನರ್ ನವೀಕರಿಸಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ PM ಪೋಷಣ್ ಅಂತ ಹೇಳುವಂಥ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಓಕೆ, PM ಪೋಷಣ್ ಅಂತ ಹೇಳಿದ್ರೆ PM ಪೋಷಣ್ ಶಕ್ತಿ ನಿರ್ಮಾಣ್ ಅಂತ ಹೇಳುವಂಥದ್ದು. ಪೋಷಣ್ನ ಫುಲ್ ಫಾರ್ಮ್ ಇಲ್ಲಿ ನಾವು ನೋಡಿದ್ರೆ ಪೋಷಣ್ ಶಕ್ತಿ ನಿರ್ಮಾಣ್. ಓಕೆ, ಸೊ ಪೋಷಣ್ ಅಭಿಯಾನ್ ಅಂತ ಹೇಳುವ ಹೆಸರಲ್ಲಿ ಏನು ಈಗ ಈ ಮಿಡ್ ಡೇ ಮೀಲ್ ಸ್ಕೀಮ್ಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಇದನ್ನು ಮಾರ್ಚ್ 8, 2018 ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನು 1995 ಅಲ್ಲಿ ಅದನ್ನು ಇನಿಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಇದೇ ಮಿಡ್ ಡೇ ಮೀಲ್ ಸ್ಕೀಮ್ ನ ಹೊಸ ಅವತರಣಿಕೆ ಅಂತ ನಾವೇನು ಹೇಳ್ತೇವೆ ನೋಡಿ, ಅದನ್ನು ಮಾರ್ಚ್ 8, 2018, ಮಾರ್ಚ್ 8 ಈಸ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಸೊ ಅದನ್ನು ಇದರಲ್ಲೂ ಕೂಡ ನೆನ್ಪಿಟ್ಕೊಳ್ಬೇಕು. ಅಗೈನ್ 8, ಸೊ 2018 ಅಂತ ಹೇಳಿ ಹಾಗೆ ನೆನ್ಪಿಟ್ಕೊಳ್ಳುವ ಪ್ರಯತ್ನ ಮಾಡಿ. ಹಾಗೂ ಈ ಸ್ಕೀಮ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಕ್ಲಾಸ್ 1 ರಿಂದ 8ರವರೆಗೆ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಶಾಲೆಗಳಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸರಿಸುಮಾರು ಒಳ್ಳೆ ರೀತಿಯ ಪೌಷ್ಟಿಕಾಂಶದ ಆಹಾರ, ಇಲ್ಲಿ ಕ್ಯಾಲರಿ ಇಂಟೇಕ್ ಅನ್ನು ನಾವು ನೋಡಬಹುದು ನೋಡಿ. ಪ್ರೈಮರಿ ಲೆವೆಲ್ಗೆ 450 ಕ್ಯಾಲರೀಸ್ ಹಾಗೂ ಅಪರ್ ಪ್ರೈಮರಿ ಶಾಲೆಗಳಿಗೆ 700 ಕ್ಯಾಲರೀಸ್ಗಳ ಒಂದು ಉತ್ತಮ ರೀತಿಯ ಪೋಷಕಾಂಶಯುಕ್ತ ಆಹಾರವನ್ನು ನೀಡುವಂಥದ್ದು. ಓಕೆ, 10ನೇ ಪ್ರಶ್ನೆ, ನಿಯತಕಾಲಿಕವಾಗಿ ಬಿಡುಗಡೆಯಾಗುವ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕದಲ್ಲಿ ಸೇರಿಸಲಾಗಿರುವಂತಹ 8 ಮೂಲ ಕೈಗಾರಿಕೆಗಳ ಒಂದು ತೂಕ ಅಂತಲ್ಲ, ಅದರ ವೆಯ್ಟೇಜ್ ಎಷ್ಟು ಅಂದ್ರೆ ಒಟ್ಟು ಪರ್ಸೆಂಟೇಜ್ ಎಷ್ಟು ಅಂತ ಹೇಳುವಂಥದ್ದು. ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 40.27. ಸೊ ಈ ಪ್ರಶ್ನೆಗೆ ಅನುಗುಣವಾಗಿ ಪ್ರಥಮವಾಗಿ ಈ 8 ಪ್ರಮುಖ ಕೈಗಾರಿಕಾ ಮೂಲಗಳು ಯಾವುದು ಅಂತ ಹೇಳಿ ಫಸ್ಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಇದರ ಟೋಟಲ್ 8ರ ಕಾಂಟ್ರಿಬ್ಯೂಷನ್ ನಾವು ನೋಡಿದ್ರೆ 40.27 ಇದೆ. ಹತ್ರ ಅರ್ಧಕ್ಕಷ್ಟು ಅದು ಆಗುವಂಥದ್ದು. ನಿಯರ್ಲಿ ಇಟ್ ಈಸ್ ನಾಟ್ ವೆರಿ ಕ್ಲೋಸ್ ಟು 50%, ಬಟ್ ಸಮ್ವೇರ್ ಕ್ಲೋಸ್ ಟು 50% ಅಂತ ಹೇಳ್ಬೋದು. ಸೊ ಆ 8 ಪ್ರಮುಖ ಕೋರ್ ಇಂಡಸ್ಟ್ರೀಸ್ಗಳು ಯಾವುದು ಇಲ್ಲಿ ನಾವು ನೋಡ್ಬೋದು. ಒಂದು ಕಲ್ಲಿದ್ದಲು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಆನಂತರ ರಿಫೈನರಿ ಪ್ರಾಡಕ್ಟ್ಸ್ ಅಂತ ಹೇಳಿದರೆ ಈ ಸಂಸ್ಕರಣಾ ಉತ್ಪನ್ನಗಳು, ಫರ್ಟಿಲೈಸರ್ಸ್ ಅಥವಾ ರಸಗೊಬ್ಬರಗಳು, ಸ್ಟೀಲ್, ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್. ಸೊ ಈ 8 ಇದನ್ನು ಪರೀಕ್ಷೆಗೆ ಕೇಳುವಂತ ಚಾನ್ಸಸ್ ಇದೆ. ಭಾರತ ದೇಶಕ್ಕೆ ಸಂಬಂಧಿಸಿದಾಗೆ 8 ಪ್ರಮುಖ ಕೋರ್ ಇಂಡಸ್ಟ್ರೀಸ್ಗಳು ಯಾವುದು ಅಂತ ಹೇಳಿಬಿಟ್ಟು, ಸೊ ಈ ಕೋರ್ ಇಂಡಸ್ಟ್ರೀಸ್ಗಳಿಗೆ ಸಂಬಂಧಿಸಿದಾಗೆ ನಮ್ಮ ದೇಶದಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಸೊ ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕ ಅಂತ ಹೇಳುವಂಥ ಒಂದು ಇಂಡೆಕ್ಸ್ ಅನ್ನು, ಅಂದರೆ ಬೇರೆ ಬೇರೆ ಈ ಇಂಡಸ್ಟ್ರಿಯಲ್ ಗ್ರೂಪ್ಸ್ ಕೈಗಾರಿಕಾ ವಲಯಗಳು ಎಷ್ಟೆಷ್ಟರ ಮಟ್ಟಿಗೆ ಒಂದು ಗ್ರೋತ್ ರೇಟ್ ಇದೆ ಅಂತ ಹೇಳುವಂಥ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಿದೆ. ಸೊ ಆ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಕೇಂದ್ರ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ. ಸೊ ಇದು 1951ರಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಹಾಗೂ ಇದರ ಕೇಂದ್ರ ಕಚೇರಿ ಇರುವಂಥದ್ದು ನವದೆಹಲಿಯಲ್ಲಿ. ಇಟ್ಸ್ ಇನ್ ನ್ಯೂ ಡೆಲ್ಲಿ. ಓಕೆ, ಸೊ ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂಡರ್ ಅಲ್ಲಿ ಇದು ಕಾರ್ಯನಿರ್ವಹಿಸುವಂತಹ ಸಂಸ್ಥೆ. ಹಾಗೂ ಈ CSO ಅಂತ ಹೇಳುವಂತಹ ಸಂಸ್ಥೆ ಈ ನಮ್ಮ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನು ಅದು ಸೂಚ್ಯಾಂಕವನ್ನು ಅದು ತರುವಂಥದ್ದು, ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕವನ್ನು ಅದು ಹೊರತರುವಂತಹ ಸಂಸ್ಥೆ. ಇದನ್ನು ಪರೀಕ್ಷೆಗೆ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲಿ ಇಷ್ಟು ನಿಮಗೆ ಗೊತ್ತಾಗಬೇಕು. ಸೊ ಇಲ್ಲಿ ಪ್ರಮುಖವಾಗಿ ಈ 8 ಕೋರ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ, ಈ 8 ಕೈಗಾರಿಕೆಗಳು ಸರಿಸುಮಾರು 40.27% ಆಫ್ ದ ವೆಯ್ಟೇಜ್, ಅಂದ್ರೆ ಇಡೀ ಪೂರ್ತಿ ಪ್ರಮಾಣದ ಈ ಒಂದು ಆಸ್ಪೆಕ್ಟ್ಸ್ ಅನ್ನೋದು ಒಳಗೊಂಡಿರ್ತದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ ದ 11th ಕ್ವೆಶ್ಚನ್. ಸುಸ್ಥಿರ ಹಣಕಾಸು ಕುರಿತು ತಜ್ಞರ ಸಮಿತಿಯ ಮುಖ್ಯಸ್ಥರು ಯಾರು? ಹೂ ಹೆಡ್ಸ್ ದ ಎಕ್ಸ್ಪರ್ಟ್ ಕಮಿಟಿ ಆನ್ ಸಸ್ಟೈನಬಲ್ ಫೈನಾನ್ಸ್? ಸೊ ಇಲ್ಲಿ ದ ಕರೆಕ್ಟ್ ಆನ್ಸರ್ ಇಸ್ CK ಮಿಶ್ರಾ. ಓಕೆ, ಸೊ CK ಮಿಶ್ರಾ ಅಂತ ಹೇಳಿದ್ರೆ ಇವರು ನಮ್ಮ ಭಾರತ ಸರ್ಕಾರದ ಪರಿಸರ, ಅರಣ್ಯ ಹಾಗೂ ಹವಾಮಾನ ಸಚಿವಾಲಯದ ಒಂದು ಮಾಜಿ ಕಾರ್ಯದರ್ಶಿಯಾಗಿರ್ತಾರೆ. ಹಾಗೂ ಇವಾಗ ಅವರು ಸಸ್ಟೈನಬಲ್ ಫೈನಾನ್ಸ್ ಅಥವಾ ಸುಸ್ಥಿರ ಹಣಕಾಸಿಗೆ ಸಂಬಂಧಿಸಿದ ಆ ಒಂದು ತಜ್ಞರ ಸಮಿತಿಯ ಒಂದು ಹೆಡ್ ಆಗಿ ಅಥವಾ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಡಿಯರ್ ಫ್ರೆಂಡ್ಸ್, ಇದು ಇಷ್ಟು ಇವತ್ತಿನ ಒಂದು
MCQs ಡೈಲಿ MCQsಗೆ ಸಂಬಂಧಿಸಿದಾಗೆ ಸುಮುಖ ಸೊಲ್ಯೂಷನ್ಸ್ ಅವರು ನೀಡಿರುವಂಥ ವಿವರ. ಸೊ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಹಾಗೂ ನಿಮ್ಮ ಕಮೆಂಟ್ಸ್ಗಳನ್ನು ಕೂಡ ಹಾಕಿ. ಯಾಕಂದರೆ ದೆರ್ ಈಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಸೊ ಯಾವ ರೀತಿಯ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಖಂಡಿತವಾಗಿ ಹೇಳಿದರೆ ನಾವು ಅದೇ ರೀತಿ ನಮ್ಮ ಆಸ್ಪಿರೆಂಟ್ಸ್ಗಳಿಗೆ ಕಸ್ಟಮೈಸ್ ಆಗುವ ರೀತಿಯಲ್ಲಿ ನಾವು ಖಂಡಿತವಾಗಿ ನಿಮಗೆ ಮುಂದೆ ಪ್ರಸ್ತುತಪಡಿಸ್ತೇವೆ ಅಂತ ಹೇಳ್ತಾ I will end this session. So have a nice day and take care.